ಇವನ್ ಸೂಟ್ ಕಲರು ನಿಮ್ಗೇನಕ್ಕೆ? ಆಲ್ರೆಡಿ ಮ್ಯಾಚಿಂಗ್ ನೋಡ್ಬಿಟ್ಟೆ ತಾನೆ ಪರಿಗೆ ಡ್ರೆಸ್ ತಗೊಂಡಿರೋದು. ಅದು ಅದು ನಾನು ಬಂದು ಏ ಸೋನು, ನೋಡಿದ್ಯಾ ಇಲ್ವಾ? ಯಾಕೆಷ್ಟು ಲೇಟು? ಇಲ್ಲ, ಇವ್ರು ಆಲ್ರೆಡಿ ಮ್ಯಾಚಿಂಗ್ ನೋಡ್ಬಿಟ್ಟೆ ತಗೊಂಡಿದ್ದಾರೆ. ಏನ್ ಸೋನು ನೀನು? ನಾನ್ ನಿನಗೆ ಎಲ್ಲಿ ಹೋಗಕ್ ಹೇಳಿದ್ದು, ನೀನ್ ಎಲ್ಲಿಗೆ ಬಂದಿದ್ಯಾ? ಸರ್ ಸಾರಿ ಸರ್, ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಹೌದು, ಏನ್ ಬೇಕಂತೆ ಇವ್ರಿಗೆ? ಇವ್ರನಿಗೆ ಯಾರು ಇಲ್ಲಿ ಕಳ್ಸಿದ್ದು? ಇವನೇ ಇನ್ನೂ ಹುಷಾರಿಲ್ದೆ ರೆಸ್ಟ್ ತಗೊಂತಾ ಇದ್ದಾನೆ. ಸುಮ್ನೆ ಇವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಮಾವ, ಅದೆಲ್ಲ ಇಲ್ಲ ಮಾವ, ನಾನು ರೆಸ್ಟ್ ತಗೋತಿರ್ಲಿಲ್ಲ ಮಾವ. ಇವ್ರ ವಾಯ್ಸು. ಸ್ಟಾಪ್ ಇಟ್ ಅಭಿ, ನೀವು ಹೋಗ್ಬೋದು, ಹೋಗಿ. ತಪ್ಪು ತಿಳ್ಕೊಬೇಡಿ ಸರ್, ಇವಳನ್ನ ಹುಡುಗಿ ರೂಮಿಗೆ ಹೋಗಿ ನೋಡ್ಕೊಂಡ್ ಬಾ ಅಂದ್ರೆ ದಾರಿ ತಪ್ಪಿ ಇಲ್ಲಿಗೆ ಬಂದಿರ್ಬೇಕು. ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅದು ಬಿಟ್ರೆ ಕೆಲ್ಸದಲ್ಲಿ ಎಲ್ರೂ ಮೀರಿಸ್ತಾಳೆ. ಮದುಮಗ ಮದುಮಗಳಿಗೆ ಬ್ರೈಡ್ ರೂಮಾ ಗ್ರೂಮ್ ರೂಮಾ ಅಂತ ಒಂದು ಚಿಕ್ಕ ಕನ್ಫ್ಯೂಷನ್. ಬ್ರೈಡ್ ರೂಮ್ ಅಂದಿದ್ದನ್ನ ಗ್ರೂಮ್ ರೂಮ್ ಅಂತ ಅರ್ಥ ಮಾಡ್ಕೊಂಡಿರ್ಬೇಕು. ಸಾರಿ ಸಾರಿ. ಹಾ, ಅಭಿ, ಅಭಿ. ಮಾವ, ಏನಾಯ್ತು? ಏನಿಲ್ಲ ಮಾವ. ಇವತ್ತು ಟ್ಯಾಬ್ಲೆಟ್ ಯಾವ್ದು ತಗೊಂಡಿಲ್ಲಲ್ಲ? ಇಲ್ಲ. ಏನು ಅಭಿ? ಅವ್ರ ವಾಯ್ಸ್ ನನ್ ದೇವಿ ವಾಯ್ಸ್ ತರಾನೇ. ಏಯ್, ಸರಿ ತಗೋ, ಟ್ಯಾಬ್ಲೆಟ್ ತಗೋ. ಇಲ್ಲಿ ನೋಡಬಿ, ನೀನ್ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಯಾರನ್ನು ರೂಮ್ ಒಳಗಡೆ ಅಲೋ ಮಾಡಬೇಡ. ಏನು ಅರ್ಥ ಆಯ್ತಾ? ಅಕ್ಕ, ಈಗ ಅಳೋದ್ರಿಂದ ಏನೂ ಲಾಭ ಇಲ್ಲ. ಮುಂದಕ್ಕೇನ್ ಮಾಡೋದು ಅಂತ ನೋಡ್ಬೇಕು ಅಕ್ಕ. ಇದ್ ನಡೆಯುತ್ತೆ ಅಂತ ಅನ್ನಿಸ್ತಿಲ್ಲ. ಅನು, ಇಷ್ಟು ಬೇಗ ಯಾವ್ದು ನಡೆಯಲ್ಲ ಅಕ್ಕ. ನಾವ್ ಅನ್ಕೊಂಡ ಹಾಗೆ ನಡೆಯಲ್ಲ. ನಾವು ನಡೆಯೋ ಹಾಗೆ ಮಾಡ್ಬೇಕು, ತಿಳಿತಾ? ತಿಳಿತಾನ? ಅಭಿ ಮಾವ ಏನಾದ್ರೂ ನನ್ನ ನೋಡಿದ್ರೆ ಏನಾಗಿರೋದು ಅದನ್ ಸ್ವಲ್ಪ ನೆನ್ಸ್ಕೊಂಡ್ ನೋಡು. ನನ್ನನ್ ಕೊಂದೇ ಬಿಡ್ತಿದ್ದ ಅವನು. ನೀನ್ ಬೇರೆ. ನಿನ್ ಜಾಗದಲ್ಲೇನಾದ್ರೂ ನಾನಿದ್ದಿದ್ರೆ ನಾನೇ ಅವನನ್ನ ಕೊಂದಿರ್ತಿದ್ದೆ. ನಾನಿರುವಾಗ ಅವನ್ ಬೆರಳು ನಿನ್ನ ಸೋಕಲ್ಲ ಅಕ್ಕ. ನೀನ್ ತುಂಬಾ ಈಸಿಯಾಗಿ ಹೇಳ್ತೀಯ, ಆದ್ರೆ ನನಗೆ ಕೆಂಡದ ಮೇಲೆ ನಿಂತಿರೋ ಹಾಗೇನೆ ಇದೆ. ದೊಡ್ಡಣ್ಣ ಹೇಗೂ ಸ್ವಲ್ಪ ಹೊತ್ತಲ್ಲೇ ಕೆಳಗ್ ಬರ್ತಾರೆ. ನೀನ ಅವಕಾಶನ ಚೆನ್ನಾಗ್ ಬಳಸ್ಕೋ, ಬೇರೆ ದಾರಿನೇ ಇಲ್ಲ. ಏನ್ ಹೇಳ್ತಿದ್ಯಾ? ಈ ಜಾಗದಲ್ಲ ಎಲ್ರೂ ಇರ್ತಾರಲ್ಲ, ಅವ್ರು ನನ್ನ ನೋಡಿ ಸಂತೋಷದಿಂದ ಕೂಗ್ಕೊಂಡ್ರೆ ಅದೇ ದೊಡ್ಡ ತೊಂದ್ರೆ ಆಗುತ್ತಲ್ಲ. ನೀನ್ ಮೊದ್ಲು ಕ್ಲೈಮ್ಯಾಕ್ಸ್ ಇಂದ ಸಿನಿಮಾ ನೋಡ್ಬೇಡ, ಸ್ವಲ್ಪ ಎದೆಗಾರಿಕೆ ತೋರ್ಸು. ಹೆದರಿಕೆ ಅಂತೆ ಯಾವ್ದೋ ಒಂದ್ ದಾರಿನಲ್ಲಾದ್ರೂ ಅವ್ರಿಗೆ ತಿಳಿಸ್ಬೇಕಲ್ವಾ? ಲೋಕದಲ್ಲಿ ಎಲ್ಲಾ ತೊಂದರೆಗಳಿಗೂ ಆಪ್ಷನ್ ಎ ಇಂದ ಝಡ್ ತನಕ ಇದೆ. ನನಗ ಅವ್ರ ಹತ್ರ ನೇರವಾಗಿ ಹೇಳೋಕೆ ಹೆದರಿಕೆ ಆಗ್ತಿದೆ. ಅನು, ಅವ್ರ ಆಮೇಲೆ ಏನಾದ್ರೂ ನನ್ನ ಹೆಸರು ಜೋರಾಗಿ ಕೂಗಿದ್ರೆ ಆಮೇಲೆ ಸರೋಜಾದೇವಿ ಬಿಡೋದಿಲ್ಲ. ನನ್ಗಿಂತ ಪರಿಗೆ ತೊಂದರೆ ಹೆಚ್ಚಾಗತ್ತೆ. ಬೇರೆ ದಾರಿ ಇದ್ರೆ ಹೇಳು. ಇಲ್ ನೋಡಕ್ಕ, ಅವರಿಗೂ ಅವ್ರ ಅಮ್ಮನ ಬಗ್ಗೆ ಗೊತ್ತಲ್ವಾ? ನಿನ್ನ ತಾನೇ ಅವ್ರು ತುಂಬಾ ನೆನೆಸ್ಕೊತಿರೋದು. ನಾವಿಲ್ದೇ ಇರುವಾಗ ನಮ್ ಬಗ್ಗೆ ನೆನೆಸ್ಕೊಳ್ಳೋ ಗಂಡನೇ ನಮಗ್ ದೊಡ್ಡ ಆಸ್ತಿ ಅಕ್ಕ. ಹೋಗ್ಲಿ ಬಿಡು. ನೀನು ದೊಡ್ಡಣ್ಣನೂ ಸೇರಿ ಫೋಟೋ ಏನಾದ್ರೂ ತೆಗ್ದಿದ್ದೀರಾ? ಫೋಟೋನಾ? ಏನಕ್ಕೆ? ಇದೆಯಾ ಇಲ್ವಾ? ಇದೆ. ಯಾಕೆ ಕೇಳ್ತಿದ್ಯಾ? ಹಾ, ಇದು ಸಾಕಕ್ಕ. ಅದೇ ಯಾಕೆ? ನೀನು ದೊಡ್ಡಣ್ಣನು ತೆಗ್ದಿರೋ ಫೋಟೋನ ಮೊಬೈಲ್ ಅಲ್ಲಿ ತಗೊಂಡ್ ಹೋಗಿ ತೋರ್ಸಕ್ಕ. ಆಲ್ರೆಡಿ ಕೈ ಹಿಡ್ಕೊಂಡಾಗಿಂದ ದೊಡ್ಡಣ್ಣ ಗಲಿಬಿಲಿ ಆಗಿದ್ದಾರೆ. ಈ ಚಿಕ್ಕ ಕ್ಲೂ ಸಾಕು, ಅವ್ರು ಈಸಿಯಾಗಿ ತಿಳ್ಕೊತಾರೆ. ನನಗ್ ನಂಬಿಕೆ ಇಲ್ಲ. ಆ ಫೋಟೋ ನೋಡ್ಬಿಟ್ರೆ ಅವ್ರು ಕೂಗ್ಕೊಳ್ಳಲ್ಲ ಅಂತ್ಯಾ?
ನಂಬಿಕೆ ಇಲ್ವಂತೆ ನಂಬಿಕೆ. ಪರಿ ತಾನೇ ಅಕ್ಕ ನಿನ್ ನಂಬಿಕೆ. ಸರಿಯಾಗಿ ಲವ್ ಮಾಡೋದನ್ನ ಬಿಟ್ಟು ಕದ್ದು ಮುಚ್ಚಿ ಲವ್ ಮಾಡಕ್ ಗೊತ್ತು. ಈಗ ಮಾತ್ರ ಎಲ್ಲ ಈಸಿಯಾಗಿರೋ ದಾರಿನೇ ಬೇಕಾ?